ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಾಟಲ್ಲಿ ನಾವು ಗಿಡಗಳನ್ನು ತುಂಬಬೇಕಾದ್ರೆ ಒಂದಷ್ಟು ಮಣ್ಣು ಮತ್ತು ಗೊಬ್ಬರ ಮತ್ತು ಮರಳು ಇದಿಷ್ಟನ್ನೇ ಮಿಕ್ಸ್ ಮಾಡಿದರೆ ಅದು ಟೈಟ್ ಆಗಿಬಿಡತ್ತೆ ಮತ್ತು ಲೂಸ್ ಆಗಿರಲ್ಲ ಮತ್ತು ಭಾರ ಆಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು ಕಷ್ಟ. ಮತ್ತು ನಾವು ಅದಷ್ಟನ್ನೇ ಹಾಕಿದಾಗ ಮಣ್ಣು ಟೈಟಾಗಿ ಕ್ರಮೇಣ ಮಣ್ಣು ಟೈಟಾಗಿ ಗಿಡದ ಬೇರು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ಮಣ್ಣು ಲೂಸಾಗಿರಲಿಕ್ಕೆ ಯಾವ್ಯಾವ ಪ್ರಾಡಕ್ಟನ್ನು ಅಂದರೆ ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನು ಲೂಸಾಗಿರುವಂತೆ ಮಾಡ್ಬೋದು, ಏನೇನು ಬಳಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಹಾಗೆ ನಂದು JH ಕನ್ನಡ ಸ್ಟೋರೀಸ್ ಅಂತ ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ಮತ್ತು ಯಾವುದಾದ್ರೂ ಗಾರ್ಡನ್ ಪ್ರಾಡಕ್ಟ್ಗಳು ಬೇಕಾದರೆ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ತರಿಸ್ಕೊಳ್ಳಿ. ನಾವು ಪಾಟಿಗೆ ತುಂಬುವಂಥ ಮಣ್ಣು ಲೈಟ್ ವೇಟ್ ಆಗಿರಬೇಕು ಮತ್ತು ಅದು ಕಂಪೋಸ್ಟ್ ಆಗ್ತಾ ಇರಬೇಕು. ಕ್ರಮೇಣ ಅದು ಕಂಪೋಸ್ಟ್ ಆಗಬೇಕು. ಆ ರೀತಿಯ ಮಣ್ಣನ್ನು ನಾವು ತುಂಬಬೇಕಾಗತ್ತೆ. ಅದಿಲ್ಲ ಅಂದರೆ ನಮ್ಮ ಗಿಡಗಳು ಬೇರು ಚೆನ್ನಾಗಿ ಬರಲ್ಲ, ಆಕ್ಸಿಜನ್ ಸಪ್ಲೈ ಆಗಲ್ಲ, ಮಣ್ಣು ಟೈಟ್ ಆಗಿಬಿಡತ್ತೆ. ಮತ್ತು ನಾವು ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಣ್ಣು ಗಿಡ ಮತ್ತು ತರಕಾರಿ ಗಿಡಗಳನ್ನು ಹಾಕಿದಾಗ ನಮಗೆ ಮಣ್ಣು ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ನಾವು ಒಂದಷ್ಟು ಕಿಚನ್ ತ್ಯಾಜ್ಯಗಳು ಮತ್ತು ಕೃಷಿ ತ್ಯಾಜ್ಯವನ್ನು ಬಳಸ್ಕೊಂಡು ನಾವು ಈ ಗ್ರೋ ಬ್ಯಾಗನ್ನೆಲ್ಲ ತುಂಬೋದ್ರಿಂದ ಲೈಟ್ ವೇಟ್ ಆಗಿರುತ್ತೆ ಮತ್ತು ಮಣ್ಣು ಲೂಸ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಅದು ಲಾಸ್ಟಿಗೆ ಕಂಪೋಸ್ಟ್ ಆಗಿ ನಮ್ಮ ಗಿಡಗಳಿಗೆ ಆಹಾರವನ್ನು ಒದಗಿಸುತ್ತೆ. ಅಂಥದ್ದೇ ಒಂದಷ್ಟು ಯಾವ್ಯಾವುದನ್ನು ಬಳಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲೊಂದಷ್ಟು ಐಟಮನ್ನು ತೊಗೊಂಡಿದ್ದೀನಿ. ಅದು ಯಾವ್ಯಾವುದು, ಅದು ಹೇಗೆ ಯೂಸ್ ಆಗುತ್ತೆ ಮತ್ತು ಅದರಿಂದ ನಾವು ಯಾವುದರಿಂದ ಅದನ್ನು ಉತ್ಪನ್ನ ಆಗುತ್ತೆ ಎಲ್ಲವನ್ನು ಹೇಳ್ತೀನಿ. ನೋಡಿ, ಇದು ಕಿಚನ್ ವೇಸ್ಟು, ಬಾಳೆಕಾಯಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲವನ್ನು ಈ ರೀತಿ ಸ್ಟೋರ್ ಮಾಡಿ ಒಣಗಿಸಿಟ್ಕೋಬೇಕು. ಹಸಿತನ್ನು ಬಳಸೋದ್ರಿಂದ ಒಂದಷ್ಟು ಫಂಗಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಲೇಯರ್ ಮೇಲೆ ಲೇಯರ್ ಹಾಕ್ಬೋದು. ಈ ರೀತಿ ನಾನು ರಿಪೋರ್ಟಿಂಗ್ ಮಾಡೋವಂಥ ವಿಡಿಯೋದಲ್ಲೆಲ್ಲ ಹಾಕಿರ್ತೀನಿ, ನೀವು ನೋಡಿರ್ಬೋದು. ಹಾಗೆ ಇದು ಒಣಗಿದ ಹುಲ್ಲು, ನಾವು ಗಾರ್ಡನ್ನಲ್ಲಿ ತೆಗೆದಿರುವಂಥ ಹುಲ್ಲನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಒಣಗಿಸಿಟ್ಕೋಬೇಕು. ಇದು ಒಣಗಿದ ಎಲೆಗಳು. ಒಣಗಿದ ಎಲೆಗಳನ್ನು ನಾವು ಈ ಟೈಮಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ, ಅಂದರೆ ಈ ಪಾರ್ಕಲ್ಲಿ ಅಥವಾ ಹೊರಗಡೆ ಮರ ಏನಾದರೂ ಇದ್ದರೆ ಎಲ್ಲ ಕಡೆ ನಮಗೆ ಒಣಗಿದ ಎಲೆ ಇರುತ್ತೆ. ಅದರಲ್ಲೆಲ್ಲ ನೈಟ್ರೋಜನ್ ಹೆಚ್ಚಾಗಿರುತ್ತೆ ಮತ್ತು ಅದು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ. ನಾವಿಲ್ಲಿ ಲೈಟ್ ವೇಟ್ ಆಗಿ ಬಳಸಲಿಕ್ಕೆ ಏನು ಬಳಸ್ಬೋದು ಅಂದರೆ, ಅದು ಕಂಪೋಸ್ಟ್ ಆಗಬೇಕು. ಅಂದರೆ ಯಾವುದೇ ರೀತಿ ಗಿಡಕ್ಕೆ ಹಾನಿ ಮಾಡಬಾರ್ದು. ಈ ಪ್ಲ್ಯಾಸ್ಟಿಕ್ಕು ಇಂಥದ್ದೆಲ್ಲ ನಾವು ಹಾಕೋ ಹಾಗಿಲ್ಲ. ಈ ಪೇಪರ್ ಕೂಡ ನಾವು ಹಾಕ್ಬೋದು, ಕಾರ್ಡ್ಬೋರ್ಡ್ ಪೀಸ್ಗಳನ್ನು ಹಾಕ್ಬೋದು. ನೋಡಿ, ಈ ರೀತಿ ಕಾರ್ಡ್ಬೋರ್ಡ್ ಪೀಸನ್ನೆಲ್ಲ ನಾವು ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡಿ ನಾವು ಹಾಕ್ಬೋದು. ಇದು ಯಾವುದೇ ರೀತಿಯ ಗಿಡಕ್ಕೆ ಹಾನಿ ಮಾಡಲ್ಲ, ಅದು ಕಂಪೋಸ್ಟ್ ಆಗುತ್ತೆ. ಇದು ಮರದಿಂದ ಉತ್ಪನ್ನವಾಗುವಂಥ ಪದಾರ್ಥ, ಅಂದರೆ ಕೃಷಿಯಿಂದ ಈ ಬಾಂಬುಗಳ ಇರುತ್ತಲ್ಲ ಅದರಿಂದ ಉತ್ಪನ್ನ ಆಗುವಂಥ ಪ್ರಾಡಕ್ಟ್ ಇದು. ಹಾಗಾಗಿ ನೀವು ಈ ಕಾಡಿಂದ ಬರುವಂಥ ಪ್ರಾಡಕ್ಟ್ ಯಾವುದೇ ಇದ್ದರೂ ಈ ರೀತಿ ಬಳಸ್ಕೋಬೋದು. ಇಲ್ಲ ಕೃಷಿಯಿಂದ ಬರುವಂಥ ತ್ಯಾಜ್ಯಗಳು ಯಾವುದೇ ಇದ್ದರೂ ಬಳಸ್ಕೋಬೋದು. ನೋಡಿ, ಈ ರೀತಿ ಇದನ್ನು ಕೂಡ ಹಾಕ್ಬೋದು, ಇವೆಲ್ಲವನ್ನು ಹಾಕ್ಬೋದು. ಮತ್ತು ತೆಂಗಿನ ನಾರು ನಾವು ತೆಂಗಿನಕಾಯಿನ ತರ್ತೀವಲ್ಲ, ಅದರಲ್ಲಿ ಈ ರೀತಿ ನಾರುಗಳು ಬರುತ್ತೆ. ಅದನ್ನು ನಾವು ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನೋಡಿ, ಕೋಕೋ ಪಿಟ್ ಸಿಗುತ್ತೆ ನಮಗೆ, ಆನ್ಲೈನಲ್ಲಿ ಕೂಡ ಕೋಕೋ ಪಿಟ್ ಸಿಗುತ್ತೆ. ಅದನ್ನು ಕೂಡ ತಂದು ನಾವು ಬಳಸ್ಕೋಬೋದು. ಅದು ಕೂಡ ಲೈಟ್ ವೇಟ್ ಆಗಿರುತ್ತೆ. ಆದರೆ ಈ ತೆಂಗಿನ ನಾರು ಮತ್ತು ಇದರಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಈ ಕಿಚನ್ ವೇಸ್ಟು, ಈ ಹುಲ್ಲು, ಇದರಲ್ಲೆಲ್ಲ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಇದು ಶೇಂಗಾ ಸಿಪ್ಪೆ ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ. ಇದನ್ನು ನಾವು ಮಲ್ಚಿಂಗ್ ಕೂಡ ಮಾಡ್ಬೋದು. ಮತ್ತು ಗಿಡಗಳ ಬುಡದಲ್ಲಿ ಹಾಕೋದ್ರಿಂದ ಮಣ್ಣು ಮೇಲಿನ ಬಿಸಿಲಿಗೆ ಡ್ರೈ ಆಗಲ್ಲ, ನೀರು ಕಡಿಮೆ ಸಾಕಾಗತ್ತೆ ಆಗ. ಮತ್ತು ಇದನ್ನು ನಾವು ಮಧ್ಯೆ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಲೈಟ್ ವೇಟ್ ಆಗಿರುತ್ತೆ. ಮತ್ತು ಇದು ಅಡಿಕೆ ಸಿಪ್ಪೆ, ನಾವು ಅಡಿಕೆನ ಸುಲಿದು ಅದರಿಂದ ಬರುವಂಥ ಕೃಷಿ ತ್ಯಾಜ್ಯ, ಇದನ್ನು ಕೂಡ ಬಳಸೋದ್ರಿಂದ ನಮ್ಮ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ಮಣ್ಣು ಲೂಸ್ ಆಗಿರುತ್ತೆ ಇದರಲ್ಲಿ. ಮತ್ತು ಆಮೇಲೆ ನಿಧಾನವಾಗಿ ಕಂಪೋಸ್ಟ್ ಆಗತ್ತಲ್ಲ, ಆಗ ಚೆನ್ನಾಗಿರುತ್ತೆ. ಇದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಇದರಲ್ಲೂ ಕೂಡ ಪೋಷಕಾಂಶಗಳಿರುತ್ತೆ. ಅದರಿಂದ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ. ಇದು ಭತ್ತದ ಹೊಟ್ಟು ಅಷ್ಟೇ. ಇದು ನಾವು ಅಕ್ಕಿ ಇರುತ್ತಲ್ಲ, ಅಕ್ಕಿಯ ಸಿಪ್ಪೆ, ಅಕ್ಕಿ ಮಾಡುವಂಥ
ಅದು ಉಳಿದಿರುವಂಥ ಸಿಪ್ಪೆ. ಇದು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ ನೋಡಿ. ಸ್ವಲ್ಪ ಟೈಟ್ ಇರುತ್ತೆ, ಇದು ನೋಡಿ ಗಟ್ಟಿಯಾಗಿರುತ್ತೆ, ಆದರೆ ಇದು ಲೈಟ್ ವೇಟ್ ಆಗಿರುತ್ತೆ. ಇದನ್ನು ಕೂಡ ನಾವು ಪಾಟಿಂಗ್ ಮಿಕ್ಸಲ್ಲಿ ಮಿಕ್ಸ್ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಲೈಟ್ ವೇಟ್ ಆಗಿರುತ್ತೆ ಮತ್ತು ಮಣ್ಣು ಲೂಸ್ ಆಗಿರುತ್ತೆ, ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ. ಇವೆಲ್ಲದರಿಂದ ನಾವು ಗಿಡಗಳನ್ನು ಹೆಚ್ಚು ಚೆನ್ನಾಗಿ ಬರುವಂತೆ ಮಾಡ್ಬೋದು. ಈ ಭತ್ತದ ಹೊಟ್ಟು ಇವೆಲ್ಲ ಹಾಕೋದ್ರಿಂದ ಗಿಡ ಹೆಲ್ದಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತು ಮಣ್ಣನ್ನು ನಾವು ಕಡಿಮೆ ಯೂಸ್ ಮಾಡಿದಷ್ಟು ಗಿಡ ಚೆನ್ನಾಗಿ ಬರುತ್ತೆ. ಅಂದರೆ ನಾವಲ್ಲಿ ಮಣ್ಣು ಬೇರು ಚೆನ್ನಾಗಿ ಇಳಿದು ಹೋದಾಗ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವನ್ನೆಲ್ಲ ಮಿಕ್ಸ್ ಮಾಡಿದರೆ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ, ಆಗ ನಮ್ಮ ಗಿಡ ಚೆನ್ನಾಗಿ ಬರುತ್ತೆ. ಅಂದರೆ ಮತ್ತೆ ನಾವು ಮಣ್ಣನ್ನು ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರ್ಬೋದು. ಪಾಟು ಮತ್ತು ಹಗುರಾಗಿರುತ್ತೆ. ಈ ಟೆರೆಸ್ಗಳನ್ನೆಲ್ಲ ಇಟ್ಟಾಗ ನಮಗೆ ಅದು ಭಾರ ಆಗಬಾರ್ದು. ಮತ್ತು ನಾವು ಈ ಪಾಟಲ್ಲಿ ಗಿಡಗಳನ್ನು ಹಾಕಿದಾಗ ನಾವು ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅದು ಲೈಟ್ ವೇಟ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ. ಲೈಟ್ ವೇಟ್ ಆಗಿದ್ದರೆ ಬೇರು ಕೂಡ ಚೆನ್ನಾಗಿ ಇಳಿದು ಹೋಗೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ. ಇವನ್ನೆಲ್ಲ ಹಾಕಿ ಯಾವ ರೀತಿ ನಾನು ಪಾಟನ್ನು ಫಿಲ್ ಮಾಡ್ತೀನಿ ಅನ್ನೋದನ್ನು ಈಗ ತೋರಿಸ್ತೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಸಿಮೆಂಟ್ ಪಾಟನ್ನು ತೊಗೊಂಡಿದ್ದೀನಿ. ಇದು ನಾನೇ ಮಾಡಿರುವಂಥ ಸಿಮೆಂಟ್ ಪಾಟು. ನೀವು ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಸಿಮೆಂಟ್ ಪಾಟ್ ಮಾಡೋದು ಯಾವ್ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ನಾನು ತೆಂಗಿನ ಹಾರನ ಕೆಳಗಡೆ ಹಾಕ್ತೀನಿ. ಈ ಸಿಮೆಂಟ್ ಪಾಟೆಲ್ಲ ಭಾರ ಇರುತ್ತೆ, ಹಾಗಾಗಿ ನಾವು ಈ ರೀತಿ ಲೈಟ್ ವೇಟ್ ಆಗಿ ತುಂಬೋದ್ರಿಂದ ಸ್ವಲ್ಪ ನಾವು ಅದನ್ನು ಎತ್ತಿ ಇಟ್ಟು ಮಾಡ್ಬೋದು. ನೋಡಿ, ಈ ರೀತಿ ಒಂದು ಲೇಯರ್ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ಪಾಟಿಂಗ್ ಮಿಕ್ಸ್ಗೆ ನಾನು ಭತ್ತದ ಹೊಟ್ಟನ್ನು ಹಾಕಿರೋದ್ರಿಂದ ಮತ್ತೆ ಯಾವುದೇ ರೀತಿ ಭತ್ತದ ಹೊಟ್ಟನ್ನು ಹಾಕಿಲ್ಲ. ಹಾಗೆ ಅಡಿಕೆ ಸಿಪ್ಪೆನ ಹಾಕ್ತೀನಿ, ಮತ್ತು ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ, ಮತ್ತು ನೋಡಿ ಈ ರೀತಿ ಶೇಂಗಾ ಸಿಪ್ಪೆ. ಇದೇ ರೀತಿ ಎಲ್ಲವನ್ನೂ ಬಳಸ್ಕೊಂಡು ನಾನಿಲ್ಲಿ ಈ ಪಾಟನ್ನು ತುಂಬಿದ್ದೀನಿ. ನೋಡಿ, ಈ ರೀತಿ ಲೇಯರ್ ಮೇಲೆ ಲೇಯರ್ ಹಾಕೋದ್ರಿಂದ ಮಣ್ಣು ಚೆನ್ನಾಗಿ ಲೂಸ್ ಆಗಿರುತ್ತೆ, ಬೇರು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಆಮೇಲೆ ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ. ಈ ರೀತಿ ನಾವು ಪಾಟ್ಗಳನ್ನು ತುಂಬಿದರೆ ಗಿಡ ಆರೋಗ್ಯವಾಗಿ ಚೆನ್ನಾಗಿ ಬರುತ್ತೆ. ಪಾಟಿಂಗ್ ಮಿಕ್ಸ್ಗೆ ನಾನಿಲ್ಲಿ ಭತ್ತದ ಹೊಟ್ಟು, ಗೊಬ್ಬರ, ನೀಮ್ ಕೇಕ್ ಪೌಡ್ರ್ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತುಂಬ್ಕೋತೀನಿ. ಇಲ್ಲಿ ನಾವು ಮಣ್ಣನ್ನು ಕಡಿಮೆ ಸಾಕಾಗತ್ತೆ, ಮಣ್ಣು ಹಾಕೋದು ಸ್ವಲ್ಪ ಕಡಿಮೆ ಸಾಕಾಗತ್ತೆ. ಹಾಗೆ ನಾನು ಗುಲಾಬಿ ಗಿಡನ ಕಟಿಂಗನ್ನು ಮಾಡಿದ್ನಲ್ಲ, ಅದಕ್ಕೆ ನಾನು 10% ಮಾತ್ರ ಗೊಬ್ಬರನ ಹಾಕಿದ್ದೆ. ನೋಡಿ, ಎಷ್ಟು ಟೈಟ್ ಆಗಿಬಿಟ್ಟಿರುತ್ತೆ, ಅದು ಟೈಟ್ ಆಗಿಬಿಟ್ಟಿರುತ್ತೆ. ಅದನ್ನು ನಾನು ಈಗ ತೆಗೆದು ನಾನು ನಿಮಗೆ ಅದನ್ನು ನೆಟ್ಟು ತೋರಿಸ್ತೀನಿ. ಚೆನ್ನಾಗಿ ಹೂವು ಕೂಡ ಆಗಿತ್ತು, ಚೆನ್ನಾಗಿ ಬಂದಿತ್ತು. ಆದರೂ ಕೂಡ ನೋಡಿ, ನಾವಿಲ್ಲಿ ಮಣ್ಣನ್ನು ಮಾತ್ರ ಹಾಕಿರ್ತೀವಿ, ಆದರೂ ಕೂಡ ಇದಕ್ಕೂ ಭತ್ತದ ಹೊಟ್ಟು ಹಾಕಿದ್ದೆ, ಆದರೂ ಕೂಡ ಎಷ್ಟು ಟೈಟ್ ಆಗಿಬಿಟ್ಟಿದೆ ನೋಡಿ. ಇಷ್ಟು ಟೈಟ್ ಆದಾಗ ಬೇರು ಚೆನ್ನಾಗಿ ಬರಲ್ಲ. ಟೈಟ್ ಆಗಿಬಿಟ್ರೆ ಬೇರು ಇಳಿದು ಹೋಗೋಕ್ಕೆ ಅದಕ್ಕೆ ಆಸ್ಪದನೇ ಇರಲ್ಲ. ಹಾಗಾಗಿ ನೋಡಿ, ಆ ಮಣ್ಣನ್ನು ಸ್ವಲ್ಪ ತೆಕ್ಕೊಂಡು ನಾನಿಲ್ಲಿ ಮತ್ತೆ ಪಾಟಿಂಗ್ ಮಿಕ್ಸ್ನ ಇದ್ರ ಮೇಲಿಂದ ಹಾಕ್ತೀನಿ. ಸ್ವಲ್ಪ ಮಾತ್ರ ಮಣ್ಣನ್ನು ಹಾಕಿಡ್ತೀನಿ. ಇಲ್ಲಿ ಕಿಚನ್ ವೇಸ್ಟನ್ನು ಸ್ವಲ್ಪ ಸೈಡಲ್ಲೆಲ್ಲ ಹಾಕ್ಕೋತೀನಿ. ಅದು ಇನ್ನೊಂದು ಸ್ವಲ್ಪ ದಿವಸಕ್ಕೆಲ್ಲ ಕೆಳಗಡೆ ಹೋಗುತ್ತೆ. ಹಾಗಾಗಿ ನಾವು ಇದನ್ನು 3/4%, 1 ಇಂಚು ಪಾಟನ್ನು ಬಿಟ್ಟು ಹಾಕಿದರೆ ಸಾಕಾಗತ್ತೆ. ಅಷ್ಟು ಫಿಲ್ ಮಾಡ್ಬೋದು ನಾವು ಇದನ್ನು. ಆ ಗಿಡವನ್ನು ಇಟ್ಟು ಮತ್ತೆ ನಾನು ಆ ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಿಚನ್ ವೇಸ್ಟನ್ನು ಹಾಕ್ಕೊಂಡು ಸೈಡಲ್ಲೆಲ್ಲ ಮತ್ತೆ ಅದನ್ನು ಪ್ರೆಸ್ ಮಾಡಿಡಬೇಕು. ಪ್ರೆಸ್ ಮಾಡದೆ ಹೋದರೆ ಮಣ್ಣು ಲೂಸ್ ಆಗಿಬಿಡತ್ತೆ. ಮತ್ತು ನೋಡಿ, ನಾನು ಇದರಿಂದ ಈ ಕಾರ್ಡ್ಬೋರ್ಡ್ ಪೀಸ್ಗಳನ್ನೆಲ್ಲ ಹಾಕಿ ಮೇಲಿಂದ ಸ್ವಲ್ಪ ಕೋಕೋಪಿಟನ್ನು ಹಾಕಿ, ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮೇಲಿಂದ ಕೋಕೋಪಿಟ್ ಹಾಕೋದ್ರಿಂದ ಮತ್ತೆ ಅದಕ್ಕೆ ತೇವಾಂಶ ಉಳಿಯುತ್ತೆ. ಮತ್ತು ನೀವು ಈ ಕೋಕೋಪಿಟನ್ನು ಪಾಟಿಂಗ್ ಮಿಕ್ಸ್ಗೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಗುಲಾಬಿ ಗಿಡಕ್ಕೆಲ್ಲ ನೀರು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನೋಡಿ, ಈ ರೀತಿ ಹಾಕಿ ಇಡ್ತೀನಿ. ನೇರವಾಗಿ ಬಿಸಿಲು ಬೀಳದೇ ಇರೋ ಹಾಗೆ ನಾವು ಗಿಡಗಳನ್ನು, ಮಣ್ಣನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಜೀವಾಣುಗಳು ಹೆಚ್ಚು ಉತ್ಪತ್ತಿ ಆಗುತ್ತೆ, ಗಿಡ ಹೆಲ್ದಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡಿ ನಾವು ನೆರಳಲ್ಲಿಡಬೇಕು ಗಿಡವನ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.